ಯಾರೋ ಹೇಳ್ತಾರೆ, ಸರ್ ಬರೆದು ಕೊಡ್ತೀವಿ, ನಮ್ ಗಾಡಿ 500 ಕಿಲೋಮೀಟರ್ ರೇಂಜ್ ಕೊಡುತ್ತೆ ಅಂತ. ಇನ್ನೊಬ್ರು, ಸರ್ 10 ನಿಮಿಷ ಚಾರ್ಜ್ ಮಾಡಿದ್ರೆ ಪ್ರಪಂಚನೇ ಸುತ್ತಿ ಬರ್ಬೋದು ಅಂತಾರೆ. ಅಂದ್ರೆ ಅವರ ಕಾನ್ಫಿಡೆನ್ಸ್ ನೋಡಿದ್ರೆ ಗಾಡಿಯಲ್ಲಿ ಬ್ಯಾಟ್ರಿ ಅಲ್ಲ, ಸಂಜೀವಿನಿ ಗಿಡಮೂಲಿಕೆಯೇ ಕೂತಿದೆ ಅನ್ಸುತ್ತೆ. ಆದರೆ ಅಸಲಿ ಪರೀಕ್ಷೆ ಶೋರೂಮ್ ಒಳಗೆ ನಡೆಯೋದಿಲ್ಲ, ಭಾರತದ ರಸ್ತೆಗಳ ಮೇಲೆ ನಡೆಯುತ್ತೆ. ಇಲ್ಲಿ ಪ್ರತಿ 200 ಮೀಟರ್ಗೆ ಒಂದು ಸ್ಪೀಡ್ ಬ್ರೇಕರ್, ಪ್ರತಿ 500 ಮೀಟರ್ಗೆ ಟ್ರಾಫಿಕ್ ಮತ್ತು ಪ್ರತಿ 2 ಕಿಲೋಮೀಟರ್ಗೆ ಇಂಡಿಕೇಟರ್ ಹಾಕದೇನೆ ದಿಢೀರನೆ ತಿರುಗಿಸುವ ಒಬ್ಬ ಅಂಕಲ್ ಸಿಕ್ಕೇ ಸಿಗ್ತಾರೆ. ಇಲ್ಲೇ ಗೊತ್ತಾಗೋದು ಯಾವ ಗಾಡಿ ಕೇವಲ ಬ್ರೋಷರ್ನಲ್ಲಿ ಮಾತ್ರ ಹೀರೋ ಅಥವಾ ರಿಯಲ್ ಲೈಫ್ನಲ್ಲೂ ಪುಷಪ್ಸ್ ಹೊಡೆಯೋ ತಾಕತ್ತಿದೆಯಾ ಅಂತ. ಅದಕ್ಕಾಗಿಯೇ ಇವತ್ತು ನಾವು ಮಾತನಾಡಲಿದ್ದೇವೆ ಯಾವುದು ನಿಜಕ್ಕೂ ಎಲೆಕ್ಟ್ರಿಕ್ ಸೆಗ್ಮೆಂಟ್ನ ಬಾದ್ಶಾ ಅನಿಸಿಕೊಳ್ಳಲು ಪಕ್ಕಾ ಅರ್ಹವಾದ ಭಾರತದ 6 ಅತ್ಯುತ್ತಮ ಎಲೆಕ್ಟ್ರಿಕ್ ಕಾರ್ಗಳ ಬಗ್ಗೆ. ನಂಬರ್ 6, ಟಾಟಾ ನೆಕ್ಸನ್ ಇವಿ. ಒಂದು ವೇಳೆ ಇವಿ ಪ್ರಪಂಚದಲ್ಲಿ ಯಾವುದಾದರೂ ಗಾಡಿ ಜನರ ನಂಬಿಕೆಯನ್ನ ಮೊದಲು ಗೆದ್ದಿದ್ದರೆ ಅದು ಇದೇ ಗಾಡಿ. ಬೇರೆಯವರೆಲ್ಲ ಎಲೆಕ್ಟ್ರಿಕ್ ಕಾರ್ ತಗೋಬೇಕೋ ಬೇಡವೋ ಅಂತ ಯೋಚಿಸುತ್ತಿದ್ದ ಕಾಲದಲ್ಲೇ ನೆಕ್ಸನ್ ಇವಿ ರಸ್ತೆಗಳಲ್ಲಿ ಆರಾಮವಾಗಿ ಓಡಾಡುತ್ತಾ ಜನರ ಹಣ ಉಳಿಸುತ್ತಿತ್ತು. ಮೊದಲ ನೋಟದಲ್ಲೇ ಇದನ್ನು ನೋಡಿದರೆ ಹೇಗೆ ಅನಿಸುತ್ತದೆ ಅಂದ್ರೆ, ಶಾಲೆಯಲ್ಲಿ ಹೆಚ್ಚು ಸದ್ದು ಮಾಡದೆ ಸೈಲೆಂಟ್ ಆಗಿದ್ದು, ರಿಸಲ್ಟ್ ಬಂದ ತಕ್ಷಣ ಇಡೀ ಏರಿಯಾದಲ್ಲೇ ಹಾಟ್ ಟಾಪಿಕ್ ಆಗಿ ಬಿಡುವ ಟಾಪರ್ ಸ್ಟೂಡೆಂಟ್ ಇರ್ತಾರಲ್ಲ ಹಾಗೆ. ಇದರ ಡಿಸೈನ್ ಸಿಂಪಲ್ ಆಗಿದೆ, ಆದ್ರೆ ಮುಂಭಾಗದ LED DRL, ಗ್ರಿಲ್ ಮತ್ತು ಮಾಡರ್ನ್ ಲುಕ್ ಇದಕ್ಕೆ ಎಂತಹ ರೋಡ್ ಪ್ರೆಸೆನ್ಸ್ ಕೊಡುತ್ತದೆ ಅಂದರೆ ಯಾವುದೋ ಹಾಲಿವುಡ್ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿ ಬಂದಂತೆ ಕಾಣಿಸುತ್ತದೆ. ಇದರಲ್ಲಿ ನಮಗೆ 30 ಕಿಲೋವ್ಯಾಟ್ ಅವರ್ ಮತ್ತು 45 ಕಿಲೋವ್ಯಾಟ್ ಅವರ್ ಬ್ಯಾಟರಿ ಪ್ಯಾಕ್ಗಳು ಸಿಗುತ್ತವೆ. ದೊಡ್ಡ ಬ್ಯಾಟರಿಯೊಂದಿಗೆ ಕಂಪನಿಯು ಸುಮಾರು 489 ಕಿಲೋಮೀಟರ್ ರೇಂಜ್ ಕ್ಲೈಮ್ ಮಾಡುತ್ತದೆ. ಅಂದ್ರೆ ಒಮ್ಮೆ ಫುಲ್ ಚಾರ್ಜ್ ಮಾಡಿಬಿಟ್ರೆ ಸಾಕು, ಆಮೇಲೆ ಈ ಬ್ಯಾಟರಿ ಮದ್ವೆ ಮನೆಯಲ್ಲಿ ಉರಿದ ಲಾಡುಗಳಿದ್ದಂತೆ ಖಾಲಿಯಾಗುವ ಹೆಸರೇ ಎತ್ತೋದಿಲ್ಲ. ಇನ್ನು ಫೀಚರ್ಸ್ ವಿಷಯಕ್ಕೆ ಬಂದರೆ 12.3 ಇಂಚಿನ ದೊಡ್ಡ ಟಚ್ ಸ್ಕ್ರೀನ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, 360 ಡಿಗ್ರಿ ಕ್ಯಾಮೆರಾ, ವೆಂಟಿಲೇಟೆಡ್ ಸೀಟ್ಸ್, ಏರ್ ಪ್ಯೂರಿಫೈಯರ್, ವೈರ್ಲೆಸ್ ಚಾರ್ಜರ್ ಮತ್ತು ಸನ್ರೂಫ್ನಂತಹ ಫೀಚರ್ಸ್ಗಳು ಸಿಗುತ್ತದೆ. ಅಂದ್ರೆ ಒಳಗೆ ಕೂತರೆ ಸಾಕು, ಟಾಟಾದವರು ಕೆಜಿ ಲೆಕ್ಕದಲ್ಲಿ ಫೀಚರ್ಸ್ ತುಂಬಿಕೊಡುವ ಹರಕೆ ಹೊತ್ತಿದ್ದಾರೇನೋ ಅನಿಸಿಬಿಡುತ್ತದೆ. ಬೆಲೆಯ ಬಗ್ಗೆ ಹೇಳುವುದಾದರೆ ಸುಮಾರು 13 ರಿಂದ 17 ಲಕ್ಷದ ನಡುವೆ ಬರುವ ಈ ಗಾಡಿ ಕೇವಲ ಕಾರು ಮಾತ್ರವಲ್ಲದೆ ದೀರ್ಘಕಾಲದ ನೆಮ್ಮದಿಯನ್ನು ಖರೀದಿಸಲು ಬಯಸುವವರಿಗೆ ಒಂದು ಅದ್ಭುತ ಆಯ್ಕೆಯಾಗುತ್ತದೆ. ಏಕೆಂದರೆ ಇಲ್ಲಿ ಹಣ ಕೇವಲ ಬ್ಯಾಟರಿಗಷ್ಟೇ ಅಲ್ಲ, ಭರವಸೆಗೂ ಖರ್ಚಾಗುತ್ತದೆ. ಬಹುಶಃ ಇದೇ ಕಾರಣಕ್ಕೆ ನೆಕ್ಸಾನ್ ಇವಿ ನಮ್ಮ ಲಿಸ್ಟ್ನಲ್ಲಿ 6ನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ. ತಮ್ಮ ಇವಿ ಕೇವಲ ಇವತ್ತು ಮಾತ್ರವಲ್ಲ, ಮುಂದಿನ ಹಲವು ವರ್ಷಗಳ ಕಾಲ ಯಾವುದೇ ನಖರ ಇಲ್ಲದೆ ಜೊತೆಯಾಗಿರಬೇಕು ಎಂದು ಬಯಸುವವರಿಗೆ ಇದು ಹೇಳಿ ಮಾಡಿಸಿದಂತಿದೆ. ನಂಬರ್ 5, ಕಿಯಾ ಕ್ಯಾರೆನ್ಸ್ ಇವಿ. ಕಿಯಾ ಕಂಪನಿಯು ಎಂತಹ ಇವಿ ತಯಾರಿಸಿದೆ ಎಂದರೆ ಇದರಲ್ಲಿ ಇಡೀ ಕುಟುಂಬವೂ ಕೂರಬಹುದು ಮತ್ತು ಪೆಟ್ರೋಲ್ ಖರ್ಚು ಕೂಡ ಮಾಯವಾಗಿ ಬಿಡುತ್ತದೆ. ಮೊದಲ ನೋಟದಲ್ಲೇ ಇದರ ಡಿಸೈನ್ ನೋಡಿದರೆ ಕಿಯಾ ಭವಿಷ್ಯದ ಝಲಕ್ಕನ್ನು ಇವತ್ತೇ ತೋರಿಸಿಬಿಟ್ಟಿದೆಯೇನೋ ಅನಿಸುತ್ತದೆ. ಮುಂಭಾಗದ DRL ಮತ್ತು ಮಾಡರ್ನ್ ಫ್ರಂಟ್ ಲುಕ್ ರಾತ್ರಿ ವೇಳೆಯಲ್ಲಿ ರಸ್ತೆಯ ಮೇಲೆ ಸಾಗುವಾಗ ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾದಲ್ಲಿ ಇಲ್ಲಿ ಓಡಾಡುತ್ತಿರುವಂತಹ ಫೀಲ್ ನೀಡುತ್ತದೆ. ಇನ್ನು ಹಿಂಭಾಗದ ಕನೆಕ್ಟೆಡ್ ಲೈಟ್ಗಳು ಪಾರ್ಕಿಂಗ್ ಅಲ್ಲಿ ನಿಂತಿದ್ದಾಗಲೂ ಜನರ ಕಣ್ಣು ಒಮ್ಮೆ ಇದರ ಕಡೆ ತಿರುಗುವಂತೆ ಮಾಡುತ್ತವೆ. ಇದರಲ್ಲಿ ನಮಗೆ ಸುಮಾರು 450 ರಿಂದ 500 ಕಿಲೋಮೀಟರ್ ವರೆಗೆ ಸುಲಭವಾಗಿ ರೇಂಜ್ ಸಿಗುತ್ತದೆ. ಅಂದರೆ ಒಮ್ಮೆ ಫುಲ್ ಚಾರ್ಜ್ ಮಾಡಿಬಿಟ್ರೆ ಸಾಕು, ನಾನೇ ಹೋಗಿ ಪಾಕಿಸ್ತಾನದ ಮೇಲೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಬಂದ್ಬಿಡ್ಲಾ ಅನಿಸುವಷ್ಟು ಕಾನ್ಫಿಡೆನ್ಸ್ ಬಂದುಬಿಡುತ್ತದೆ. ಇನ್ನು ಇಲ್ಲಿ ಸಿಗುವ ಪ್ರೀಮಿಯಂ ಫೀಚರ್ಸ್ ಎಷ್ಟಿವೆ ಎಂದರೆ ಒಂದು ಕ್ಷಣ ಕಾರಿನಲ್ಲಿ ಅಲ್ಲ, ಯಾವುದೋ ಬಿಸ್ನೆಸ್ ಕ್ಲಾಸ್ ಲಾಂಜ್ನಲ್ಲಿ ಪ್ರಯಾಣಿಸುತ್ತಿದ್ದೇವೆ ಅನಿಸುತ್ತದೆ. ಕ್ಯಾಬಿನ್ನಲ್ಲಿ ಎಂತಹ ಫಿನಿಶಿಂಗ್ ನೀಡಲಾಗಿದೆ ಎಂದರೆ ಮೊದಲ ಬಾರಿ ಒಳಗೆ ಕೂತವರು ಬೇಗನೆ ಕೆಳಗೆ ಇಳಿಯಲು ಒಪ್ಪುವುದೇ ಇಲ್ಲ. ಇದರ ಬೆಲೆ ಸುಮಾರು 19 ರಿಂದ 25 ಲಕ್ಷದ ನಡುವೆ ಸಿಗುತ್ತದೆ. ಇದು ಕೇಳಲು ದೊಡ್ಡ ಮೊತ್ತ ಎನಿಸಬಹುದು, ಆದರೆ ದೊಡ್ಡ ಕುಟುಂಬಕ್ಕಾಗಿ ಎಲೆಕ್ಟ್ರಿಕ್ ಗಾಡಿ ಸಿಗುತ್ತಿರುವಾಗ ಈ ಬೆಲೆ ಸಂಪೂರ್ಣ ಜಸ್ಟಿಫೈ ಆಗುತ್ತದೆ. ಆದರೆ ನಿಮ್ಮ ಹೆಚ್ಚಿನ ಪ್ರಯಾಣ ಕೇವಲ ಒಬ್ಬರೇ ಆಫೀಸ್ಗೆ ಹೋಗುವುದಾಗಿದ್ದು ಹಿಂಭಾಗದ ಸೀಟಿನಲ್ಲಿ ಕೇವಲ ಗಾಳಿ ಮಾತ್ರ ಓಡಾಡುತ್ತಿದ್ದರೆ ಬಹುಶಃ ನಿಮಗೆ ಇಷ್ಟು ದೊಡ್ಡ ಕಾರಿನ ಅವಶ್ಯಕತೆ ಇರುವುದಿಲ್ಲ. ಅದೇ ಪ್ರತಿ ವೀಕೆಂಡ್ ಇಡೀ ಕುಟುಂಬ ಟ್ರಿಪ್ ಹೊರಡುತ್ತದೆ, ಮಕ್ಕಳ ಲಗೇಜ್ ಬೇರೆ, ಅಮ್ಮನ ಲಗೇಜ್ ಬೇರೆ ಮತ್ತು ಅಪ್ಪನ ಇದನ್ನೂ ಇಟ್ಕೋ ಎನ್ನುವ ಬ್ಯಾಗ್ ಬೇರೆಯೇ ಇರುತ್ತದೆ ಎಂದಾದರೆ ಈ ಗಾಡಿ ನಿಮ್ಮ ಪಾಲಿಗೆ ಒಂದು ವರಕ್ಕಿಂತ ಕಡಿಮೆ ಇಲ್ಲ. ಬಹುಶಃ ಇದೇ ಕಾರಣಕ್ಕೆ ನಮ್ಮ ಲಿಸ್ಟ್ನಲ್ಲಿ ಇದಕ್ಕೆ 5ನೇ ಸ್ಥಾನ ಸಿಕ್ಕಿದೆ. ನಂಬರ್ 4,
ಮಹೀಂದ್ರಾ XUV3 XO EV. ಮಹೀಂದ್ರಾ ಹೆಸರು ಕೇಳಿದ ತಕ್ಷಣ ತಲೆಯಲ್ಲಿ ಮೊದಲು ಬರುವ ಒಂದೇ ವಿಷಯ ಎಂದರೆ ಮಜಬೂತಿ. ಇನ್ನು ಅದೇ ಮಜಬೂತಿಗೆ ಎಲೆಕ್ಟ್ರಿಕ್ನ ಒಗ್ಗರಣೆ ಬಿದ್ದರೆ ಮ್ಯಾಟರ್ ಸ್ವಲ್ಪ ಸೀರಿಯಸ್ ಆಗಲಿದೆ ಎಂದೇ ಅರ್ಥ. ಮೊದಲ ನೋಟದಲ್ಲೇ ಇದನ್ನು ನೋಡಿದರೆ ಮಹೀಂದ್ರಾ ಡಿಸೈನ್ ಮಾಡುವಾಗ ಒಂದೇ ವಿಷಯ ಯೋಚಿಸಿರಬೇಕು ಅನಿಸುತ್ತದೆ. ಗಾಡಿ ರಸ್ತೆಯಲ್ಲಿ ಎಲ್ಲಕ್ಕಿಂತ ಭಿನ್ನವಾಗಿ ಕಾಣಿಸಬೇಕು. ಬಾಕಿ ಮಾತು ಆಮೇಲೆ. ಅದಕ್ಕಾಗಿಯೇ ಮುಂಭಾಗದ DRL, ಶಾರ್ಪ್ ಫ್ರಂಟ್ ಮತ್ತು ದಮ್ದಾರ್ ಬಾಡಿ ಇದಕ್ಕೆ ಎಂತಹ ರೋಡ್ ಪ್ರೆಸೆನ್ಸ್ ಕೊಡುತ್ತದೆ ಎಂದರೆ ಟ್ರಾಫಿಕ್ನಲ್ಲಿ ನಿಂತಾಗ ಸಣ್ಣ SUVಗಿಂತ ಏರಿಯಾದ ಹೊಸ ಪ್ರೆಸಿಡೆಂಟ್ ಬಂದಂತೆ ಕಾಣಿಸುತ್ತದೆ. ಹಿಂಭಾಗದ ಲೈಟ್ಗಳು ರಾತ್ರಿ ದೂರದಿಂದಲೇ ಯಾವುದೋ ವಿಶೇಷ ಗಾಡಿ ಹೋಗುತ್ತಿದೆ ಎಂದು ಗುರುತಿಸುವಂತೆ ಮಾಡುತ್ತವೆ. ಇದರಲ್ಲಿ 34.5 ಕಿಲೋವ್ಯಾಟ್ ಅವರ್ ಮತ್ತು 43 ಕಿಲೋವ್ಯಾಟ್ ಅವರ್ ಬ್ಯಾಟರಿ ಪ್ಯಾಕ್ಗಳು ಸಿಗುತ್ತವೆ. ದೊಡ್ಡ ಬ್ಯಾಟರಿಯೊಂದಿಗೆ ಸುಮಾರು 450 ಕಿಲೋಮೀಟರ್ ವರೆಗೆ ರೇಂಜ್ ಸಿಗುತ್ತದೆ. ಅಂದರೆ ಒಮ್ಮೆ ಫುಲ್ ಚಾರ್ಜ್ ಮಾಡಿಬಿಟ್ರೆ ಸಾಕು. ಆಮೇಲೆ ಈ ಬ್ಯಾಟರಿ ಏರಿಯಾದ ಆ ಅಂಕಲ್ ಇದ್ದಂತೆ ಹೋಗಿ ಬರ್ತೀನಿ ಅಂತ ಹೇಳಿ ಬಾಗಿಲಲ್ಲೇ ಇನ್ನರ್ಧ ಗಂಟೆ ನಿಂತ್ಕೊಳ್ತಾರಲ್ಲ ಹಾಗೆ. ಹಾಗಾಗಿ ದಿನವೂ ಆಫೀಸ್ ಓಡಾಟ, ವೀಕೆಂಡ್ ಟ್ರಿಪ್ ಅಥವಾ ಆಗಾಗ ಲಾಂಗ್ ಡ್ರೈವ್ ಮಾಡಬೇಕಿದ್ದರೂ ಈ EV ನಿಮ್ಮನ್ನು ಪದೇ ಪದೇ ಚಾರ್ಜರ್ ಹುಡುಕುವಂತೆ ಮಾಡುವುದಿಲ್ಲ. ಬದಲಿಗೆ ಚಾರ್ಜರ್ ತಾನೇ ನನ್ನನ್ನೂ ಒಮ್ಮೆ ನೆನಪಿಸಿಕೋ ಎಂದು ಬೇಡಿಕೊಳ್ಳುವಂತಾಗುತ್ತದೆ. ಇನ್ನು ಕಾರಿನ ಒಳಗೆ ಕೂತರೆ ಸಾಕು. ದೊಡ್ಡ ಟಚ್ ಸ್ಕ್ರೀನ್, ಡಿಜಿಟಲ್ ಇನ್ಸ್ಟ್ರುಮೆಂಟ್ ಕ್ಲಸ್ಟರ್, 360 ಡಿಗ್ರಿ ಕ್ಯಾಮೆರಾ, ಪ್ಯಾನೋರಾಮಿಕ್ ಸನ್ರೂಫ್, ADAS ಹೀಗೆ ಎಷ್ಟು ಫೀಚರ್ಸ್ಗಳು ಸಿಗುತ್ತವೆ ಎಂದರೆ ಮಹೀಂದ್ರಾ ಫೀಚರ್ಸ್ ಲಿಸ್ಟ್ ಅಲ್ಲ, ಇಡೀ ಶಾಪಿಂಗ್ ಕಾರ್ಟನ್ನೇ ಗಾಡಿಗೆ ಸುರಿದು ಬಿಟ್ಟಿದೆಯೇನೋ ಅನಿಸುತ್ತದೆ. ಇದರ ಬೆಲೆ ಸುಮಾರು 16ರಿಂದ 18 ಲಕ್ಷದ ನಡುವೆ ಸಿಗುತ್ತದೆ. ಹಾಗಾಗಿ ನಿಮ್ಮ ದಿನನಿತ್ಯದ ಕೆಲಸ ಕೇವಲ ಮನೆಯಿಂದ 2 ಕಿಲೋಮೀಟರ್ ದೂರ ಹಾಲು ತರುವುದಷ್ಟೇ ಆಗಿದ್ದರೆ ಇಷ್ಟು ದಮ್ದಾರ್ EVಯ ಅವಶ್ಯಕತೆ ಇರುವುದಿಲ್ಲ. ಆದರೆ ಕಾರು ನಿಲ್ಲಿಸಿದಾಗ ಪಕ್ಕದ ಮನೆಯವರು ಕಿಟಕಿಯಿಂದ ಇಣುಕಿ ನೋಡಬೇಕು, ಫ್ರೆಂಡ್ಸ್ ಕೀ ಕೇಳಿ ಇಸ್ಕೋಬೇಕು ಮತ್ತು ಪ್ರತಿ ಜರ್ನಿಯಲ್ಲೂ ಭರ್ಜರಿ ಕಾನ್ಫಿಡೆನ್ಸ್ ಇರಬೇಕು ಎಂದರೆ ಮಹೀಂದ್ರಾದ ಈ ಕಾರು ನಿಮಗೆ ಅದ್ಭುತ ಆಯ್ಕೆಯಾಗಬಲ್ಲದು. ನಂಬರ್ 3, ಹ್ಯುಂಡೈ ಕ್ರೆಟಾ EV. ಮೊದಲ ನೋಟದಲ್ಲೇ ಇದನ್ನು ನೋಡಿದರೆ ಹ್ಯುಂಡೈ ಈ ಕಾರನ್ನು ತರುವಲ್ಲಿ ಕಿಂಚಿತ್ತೂ ಅವಸರ ಮಾಡಿಲ್ಲ ಎಂಬುದು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಮುಂಭಾಗದ LED ಗ್ರಿಲ್ ಮತ್ತು ಮಾಡರ್ನ್ ಫ್ರಂಟ್ ಲುಕ್ ಟ್ರಾಫಿಕ್ನಲ್ಲಿ ಇದಕ್ಕೆ ಬೇರೆಯದೇ ಲೆವೆಲ್ನ VIP ಫೀಲ್ ಕೊಡುತ್ತದೆ. ಇನ್ನು ಹಿಂಭಾಗದ ಕನೆಕ್ಟೆಡ್ LED ಲೈಟ್ಸ್ ನೋಡಿದರೆ ಈ ಕಾರು ಜಿಮ್ ಜಾಯಿನ್ ಆಗಿಬೇನೋ ಬಂದಿದೆಯೇನೋ ಅನಿಸುತ್ತದೆ. ಅಂದರೆ ಅದೇ ಪರಿಚಿತ ಮುಖ ಈಗ ಇನ್ನಷ್ಟು ಫಿಟ್ ಮತ್ತು ಸ್ಟೈಲಿಶ್ ಆಗಿ ಕಾಣಿಸುತ್ತಿದೆ. ಇದರಲ್ಲಿ ನಮಗೆ 42 ಕಿಲೋವ್ಯಾಟ್ ಅವರ್ ಮತ್ತು 51 ಕಿಲೋವ್ಯಾಟ್ ಅವರ್ ಬ್ಯಾಟರಿ ಪ್ಯಾಕ್ಗಳು ಸಿಗುತ್ತವೆ. ದೊಡ್ಡ ಬ್ಯಾಟರಿಯೊಂದಿಗೆ ಕಂಪನಿಯು ಸುಮಾರು 473 ಕಿಲೋಮೀಟರ್ ರೇಂಜ್ ಕ್ಲೈಮ್ ಮಾಡುತ್ತದೆ. ಅಂದರೆ ಒಮ್ಮೆ ಫುಲ್ ಚಾರ್ಜ್ ಮಾಡಿಬಿಟ್ರೆ ಸಾಕು. ಆಮೇಲೆ ಈ ಬ್ಯಾಟರಿ ಮದುವೆಗೆ ಬಂದ ಆ ಮಾವನಿದ್ದಂತೆ ಹೊರಡಲು 3 ಬಾರಿ ಎದ್ದು ನಿಲ್ಲುತ್ತಾರೆ, ಆದರೆ ಹೋಗುವುದು ಮಾತ್ರ ಎಲ್ಲರಿಗಿಂತ ಕೊನೆಯಲ್ಲಿ. ಹಾಗಾಗಿ ದಿನಕ್ಕೆ 40ರಿಂದ 50 ಕಿಲೋಮೀಟರ್ ಮಾತ್ರ ಓಡಿಸುತ್ತಿದ್ದರೆ ಮನೆಯ ಮೂಲೆಯಲ್ಲಿರುವ ಚಾರ್ಜರ್ ಕೂಡ ನಾನಾವ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿದ್ದೇನೋ ಎಂದು ಯೋಚಿಸುವಂತಾಗುತ್ತದೆ. ಇನ್ನು ಕಾರಿನ ಒಳಗೆ ಕೂತರೆ ಸಾಕು. ಡ್ಯುವಲ್ 10.25 ಇಂಚಿನ ಸ್ಕ್ರೀನ್ಸ್, ಪ್ಯಾನೋರಾಮಿಕ್ ಡಿಸ್ಪ್ಲೇ, ವೆಂಟಿಲೇಟೆಡ್ ಸೀಟ್ಸ್, 360 ಡಿಗ್ರಿ ಕ್ಯಾಮೆರಾ, ಲೆವೆಲ್ 2 ADAS, ಬೋಸ್ ಸೌಂಡ್ ಸಿಸ್ಟಮ್ ಮತ್ತು ಪ್ರೀಮಿಯಂ ಕ್ಯಾಬಿನ್ ನೋಡಿದಾಗ ಹ್ಯುಂಡೈ ಫೀಚರ್ಸ್ ಹಾಕುವಾಗ ಯಾವುದೇ ಕಂಜೂಸಿತನ ಮಾಡದೆ ಕಣ್ಣಿಗೆ ಕಂಡಿದ್ದನ್ನೆಲ್ಲ ಒಳಗೆ ತುಂಬಿಬಿಟ್ಟಿದೆಯೇನೋ ಅನಿಸುತ್ತದೆ. ಇದರ ಬೆಲೆ ಸುಮಾರು 19ರಿಂದ 24 ಲಕ್ಷದ ನಡುವೆ ಸಿಗುತ್ತದೆ. ಇದು ಕೇಳಲು ಸ್ವಲ್ಪ ದುಬಾರಿ ಅನಿಸಬಹುದು, ಆದರೆ ದೊಡ್ಡ ಬ್ರ್ಯಾಂಡ್ ಹೆಸರು, ಹ್ಯುಂಡೈನ ಕ್ವಾಲಿಟಿ ಮತ್ತು ಎಲೆಕ್ಟ್ರಿಕ್ನ ಉಳಿತಾಯ ಎಲ್ಲವೂ ಒಟ್ಟಿಗೆ ಸಿಗುತ್ತಿರುವಾಗ ಲೆಕ್ಕ ತಾನಾಗಿಯೇ ಸರಿದೂಗುತ್ತದೆ. ಕಾರು ನಿಂತಾಗ ಪಕ್ಕದ ಮನೆಯವರ ಕಿಟಕಿಯ ಪರದೆ ತಾನಾಗಿಯೇ ಸರಿಯಬೇಕು. ಫೀಚರ್ಸ್ ನೋಡಿ ಫ್ರೆಂಡ್ಸ್, ಒಂದ್ ರೌಂಡ್ ನನಗೂ ಹೊಡೆಯೋಕೆ ಬಿಡು ಎನ್ನಬೇಕು. ಮತ್ತು ರೇಂಜ್ ಹೇಗಿರಬೇಕೆಂದ್ರೆ ಚಾರ್ಜರ್ ಕೂಡ ಸರ್ ಆಗಾಗ ಬಂದು ಸಿಗ್ತಾ ಇರಿ ಎಂದು ಕರೆಯಬೇಕು. ಅಂದರೆ ಕ್ರೆಟಾ EV ನಿಮಗೆ ಪಕ್ಕಾ ಪರ್ಫೆಕ್ಟ್ ಗಾಡಿ. ನಂಬರ್ 2, ಮಾರುತಿ ಸುಜುಕಿ ವಿಟಾರ. ಮೊದಲ ನೋಟದಲ್ಲೇ ಇದನ್ನು ನೋಡಿದರೆ ಈ ಬಾರಿ ಮಾರುತಿ ಹೋಮ್ವರ್ಕ್ ಪೂರ್ತಿ ಮಾಡಿಕೊಂಡೇ ಪರೀಕ್ಷೆ ಬರೆಯಲು ಬಂದಿದೆ ಎನಿಸುತ್ತದೆ. ಇದರ ಮುಂಭಾಗದ DRL ಮತ್ತು ದಮ್ದಾರ್ ಫ್ರಂಟ್ ಲುಕ್ ಗ್ರಾಫಿಕ್ನಲ್ಲೂ ಇದಕ್ಕೆ ಬೇರೆಯದೇ ಗುರುತು ತಂದುಕೊಡುತ್ತವೆ. ಇನ್ನು ಹಿಂಭಾಗದ ಟೇಲ್ ಲೈಟ್ಸ್ ನೋಡಿದರೆ ಮಾರುತಿ ಈ ಬಾರಿ ಕೇವಲ ಮೈಲೇಜ್ ಮಾತ್ರವಲ್ಲದೆ ಲುಕ್ಸ್ ಮೇಲೂ ಮನಸ್ಸು ಬಿಚ್ಚಿ ಕೆಲಸ ಮಾಡಿದೆ ಎಂಬುದು ಸ್ಪಷ್ಟವಾಗುತ್ತದೆ.
ಇದರಲ್ಲಿ ನಮಗೆ ಸುಮಾರು 49 ಕಿಲೋವ್ಯಾಟ್ ಅವರ್ ಮತ್ತು 61 ಕಿಲೋವ್ಯಾಟ್ ಅವರ್ ಬ್ಯಾಟರಿ ಪ್ಯಾಕ್ಗಳು ಸಿಗುತ್ತವೆ. ದೊಡ್ಡ ಬ್ಯಾಟರಿಯೊಂದಿಗೆ ಸುಮಾರು 500 ಕಿಲೋಮೀಟರ್ ವರೆಗೆ ರೇಂಜ್ ಕ್ಲೈಮ್ ಮಾಡಲಾಗುತ್ತದೆ. ಅಂದ್ರೆ ಒಮ್ಮೆ ಫುಲ್ ಚಾರ್ಜ್ ಮಾಡಿಬಿಟ್ರೆ ಸಾಕು. ಆಮೇಲೆ ಈ ಬ್ಯಾಟರಿ ಮದುವೆ ಮನೆಗೆ ಬಂದ ಆ ನೆಂಟರಿದ್ದಂತೆ. ಬರುವುದು 1 ದಿನಕ್ಕೆ, ಆದರೆ ಹೋಗುವಷ್ಟರಲ್ಲಿ 3 ದಿನ ಕಳೆದು ಬಿಡುತ್ತಾರೆ. ಇನ್ನು ಕಾರಿನ ಒಳಗೆ ಕೂತರೆ ಸಾಕು. ದೊಡ್ಡ ಟಚ್ ಸ್ಕ್ರೀನ್, ಡಿಜಿಟಲ್ ಇನ್ಸ್ಟ್ರುಮೆಂಟ್ ಕ್ಲಸ್ಟರ್, 360 ಡಿಗ್ರಿ ಕ್ಯಾಮೆರಾ, ಕನೆಕ್ಟೆಡ್ ಫೀಚರ್ಸ್, ವೈರ್ಲೆಸ್ ಚಾರ್ಜಿಂಗ್ ಮತ್ತು ಪ್ರೀಮಿಯಂ ಕ್ಯಾಬಿನ್ ನೋಡಿದಾಗ ಮಾರುತಿ ಈ ಬಾರಿ ಕೇವಲ ಓಡುವ ಗಾಡಿ ಮಾತ್ರವಲ್ಲದೆ ಜನರ ಮನಸ್ಸು ಗೆಲ್ಲುವ ಕಾರನ್ನು ತಯಾರಿಸಲು ಪಣತೊಟ್ಟಿದೆ ಎಂದೇ ಅನಿಸುತ್ತದೆ. ಇದರ ಬೆಲೆ ಸುಮಾರು 17 ರಿಂದ 22 ಲಕ್ಷದ ನಡುವೆ ಬರುತ್ತದೆ. ಅಂದರೆ ಜೇಬು ಸ್ವಲ್ಪ ಜಾಸ್ತಿಯೇ ಖಾಲಿ ಮಾಡಬೇಕಾಗುತ್ತದೆ ನಿಜ. ಆದರೆ ಬದಲಿಗೆ ಸಿಗುವ ಎಲೆಕ್ಟ್ರಿಕ್ ಕಾರಿನ ಜೊತೆಗೆ ಮಾರುತಿಯ ನಂಬಿಕೆ ಕೂಡ ಸಂಪೂರ್ಣ ಉಚಿತವಾಗಿ ಬರುತ್ತದೆ. ಭಾರತದಲ್ಲಿ ಈ ನಂಬಿಕೆ ಕೆಲವೊಮ್ಮೆ ಸನ್ರೂಫ್ಗಿಂತಲೂ ದೊಡ್ಡ ಫೀಚರ್ ಆಗಿರುತ್ತದೆ. ನಿಮ್ಮ ದಿನನಿತ್ಯದ ಓಡಾಟ ಕೇವಲ 5 ಕಿಲೋಮೀಟರ್ ದೂರ ಹೋಗುವುದಷ್ಟೇ ಆಗಿದ್ದರೆ ಇಷ್ಟು ದೊಡ್ಡ ರೇಂಜ್ನ ಅವಶ್ಯಕತೆ ಇರುವುದಿಲ್ಲ. ಆದರೆ ಸಿಟಿಯಲ್ಲೂ ಆರಾಮವಾಗಿ ಚಲಿಸುವ, ಹೈವೇನಲ್ಲೂ ಪಕ್ಕಾ ಭರವಸೆ ಕೊಡುವ ಮತ್ತು ಸರ್ವಿಸ್ ವಿಷಯದಲ್ಲಿ ಪದೇ ಪದೇ ತಲೆಕೆಡಿಸಿಕೊಳ್ಳದಂತಹ ಕಾರು ಬೇಕಿದ್ದರೆ ಮಾರುತಿಯ ಈ ಬ್ಯಾಟರಿ ಗಾಡಿ ಅತ್ಯಂತ ಶ್ರೇಷ್ಠ ಆಯ್ಕೆಯಾಗಿದೆ. ನಂಬರ್ 1, MG ವಿಂಡ್ಸರ್ EV. ಈ ಗಾಡಿ ಲಾಂಚ್ ಆದಾಗ ಜನರು ಮೊದಲು ಇದರ ರೇಂಜ್ ಅಥವಾ ಫೀಚರ್ಸ್ ಗಮನಿಸಲಿಲ್ಲ. ಬದಲಿಗೆ ಇದರ ಸೀಟುಗಳನ್ನು ನೋಡಿದರು. ಏಕೆಂದರೆ ಮೊದಲ ಬಾರಿ ಇದರಲ್ಲಿ ಕೂತ ಪ್ರತಿಯೊಬ್ಬರೂ ಹೇಳುವ ಮಾತೊಂದೇ, ಕಾರು ಓಡಿಸ್ತಿದ್ದೀವಾ ಅಥವಾ ದೇಶಾನೇ ಮುನ್ನಡೆಸ್ತಿದ್ದೀವಾ. ಮೊದಲ ನೋಟದಲ್ಲೇ ಇದರ ಡಿಸೈನ್ ಸಾಕಷ್ಟು ಪ್ರೀಮಿಯಂ ಮತ್ತು ಡಿಫ್ರೆಂಟ್ ಆಗಿ ಕಾಣಿಸುತ್ತದೆ. ಇದರಲ್ಲಿ ನಮಗೆ ಸುಮಾರು 38 ಕಿಲೋವ್ಯಾಟ್ ಅವರ್ ಬ್ಯಾಟರಿ ಪ್ಯಾಕ್ ಸಿಗುತ್ತದೆ. ಇದು ಸುಮಾರು 332 ಕಿಲೋಮೀಟರ್ ರೇಂಜ್ ಕ್ಲೈಮ್ ಮಾಡುತ್ತದೆ. ಕೇಳಲು ಈ ರೇಂಜ್ ಬೇರೆ ಕಾರುಗಳಿಗಿಂತ ಸ್ವಲ್ಪ ಕಡಿಮೆ ಅನಿಸಬಹುದು, ಆದರೆ ಸಿಟಿ ಮತ್ತು ದಿನನಿತ್ಯದ ಓಡಾಟಕ್ಕೆ ಇದು ಆರಾಮವಾಗಿ ಸಾಕಾಗುತ್ತದೆ. ಒಮ್ಮೆ ಫುಲ್ ಚಾರ್ಜ್ ಮಾಡಿಬಿಟ್ರೆ ಸಾಕು. ಆಮೇಲೆ ಇದು ಮದುವೆ ಮನೆಯಲ್ಲಿ ಡಿಜೆಯವನು ಲಾಸ್ಟ್ ಸಾಂಗ್ ಅಂತ ಹೇಳಿ 5 ಹಾಡು ಬಾರಿಸುತ್ತಾನಲ್ಲ, ಹಾಗೆ ನಿರಾತಂಕವಾಗಿ ಓಡುತ್ತದೆ. ಇನ್ನು ಎಲ್ಲಕ್ಕಿಂತ ಮಜವಾದ ವಿಷಯವೆಂದರೆ ಇದರ ಕ್ಯಾಬಿನ್. ಒಳಗೆ ಕೂತರೆ ಎಷ್ಟೊಂದು ಸ್ಪೇಸ್ ಸಿಗುತ್ತದೆ ಎಂದರೆ ಹಿಂಭಾಗ ಕೂತ ಫ್ರೆಂಡ್ ಕೂಡ ಕಾಲು ಚಾಚಿ ಕೂರ್ಲಾ ಅಥವಾ ಮಲಗೋಕೆ ವ್ಯವಸ್ಥೆ ಮಾಡ್ಲಾ ಎಂದು ಕೇಳುತ್ತಾನೆ. ಸೀಟುಗಳ ಕಂಫರ್ಟ್ ಹೇಗಿದೆ ಅಂದರೆ ಇದರಲ್ಲಿ ಏರಿಯಾದ ಅಂಕಲ್ ಒಮ್ಮೆ ಕೂತರೆ ಸಾಕು, ಕೆಳಗೆ ಇಳಿದ ತಕ್ಷಣ ತಮ್ಮ 1 ವರ್ಷ ಹಳೆಯ ಸೆಡಾನ್ ಕಾರನ್ನ OLXಗೆ ಹಾಕಿಬಿಡುತ್ತಾರೆ. ಇದರ ಬೆಲೆ ಸುಮಾರು 15 ರಿಂದ 17 ಲಕ್ಷದ ನಡುವೆ ಬರುತ್ತದೆ. ಅಂದರೆ ಹಿಂಭಾಗ ಕೂತ ಸ್ನೇಹಿತರು ಮೊದಲ ಸಲವೇ ಬ್ರೋ ಮುಂದಿನ ಸಲ ನನ್ನ ಗಾಡಿ ಬೇಡ, ಇದ್ರಲ್ಲೇ ಟ್ರಿಪ್ ಹೋಗೋಣ ಅಂದಾಗ ಅರ್ಥ ಮಾಡಿಕೊಳ್ಳಿ, ಹಣ ಸರಿಯಾದ ಜಾಗದಲ್ಲೇ ಇನ್ವೆಸ್ಟ್ ಆಗಿದೆ. ಸ್ನೇಹಿತರೆ, ಇವತ್ತಿನ ಈ ಎಲೆಕ್ಟ್ರಿಕ್ ಕಾರುಗಳ ವಿಡಿಯೋ ಇಷ್ಟೇ. ಈ ಲಿಸ್ಟಲ್ಲಿ ನಿಮ್ಮ ಪ್ರಕಾರ ನಂಬರ್ 1 ಎಲೆಕ್ಟ್ರಿಕ್ ಕಾರ್ ಯಾವುದು ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಇಂತಹದ್ದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಟೋಮೊಬೈಲ್ ಕಂಟೆಂಟ್ಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಕನ್ನಡ ಮೋಟಾರ್ ಝೋನ್ ನೋಡ್ತಾ ಇರಿ ಮತ್ತು ಸೇಫ್ ಆಗಿ ಡ್ರೈವ್ ಮಾಡಿ. ಧನ್ಯವಾದಗಳು.